ದುಡ್ಡಿರೋರು ಗೆಲ್ಲೋದಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು. ರೈತರ ಮಕ್ಕಳು ಗೆದ್ರೆ ಇಡೀ ಇಂಡಿಯಾಗೆ ಅನ್ನ ಹಾಕ್ತಾರೆ. ಇರೋಣ ಒಂದ್ ನಿಮಿಷ. ಇವಾಗ ನಾವು ಒಂದು ಕೋಳಿ ಇದು ಕುರಿ ಫಾರ್ಮ್ ಮಾಡ್ಬೇಕು ಅಂತ ಒಂದು ಇದೀವಿ. ಇವಾಗ ಕರ್ಸ್ಬಿಟ್ಟು ಕುರಿ ಫಾರ್ಮ್ ಮಾಡ್ಬೇಕು ಅಂತ ನಾವು ಬಂದಿನ ಹಾಕಿದೀವಿ. ಈ ಕುರಿ ಫಾರ್ಮ್ ಮಾಡಿ ಕುರಿ ಸಾಕ್ಬೇಕು ಅಂದ್ರ ಗೆಲ್ಲೇಬೇಕು. ರೈತರು ಸಾಕು ಗೆಲ್ಲೇಬೇಕು. ಕುರಿ ಫಾರ್ಮ್ ಮಾಡ್ತೀವಿ. ಕುರಿ ಫಾರಂ ಆಲ್ರೆಡಿ ಮಾಡಾಯ್ತು. ಕುರಿ ಮಾಡ್ಬೇಕು ಅಂದ್ಕೊಂಡಿದೀವಿ, ಮಾಡ್ಕೊಂಡಿದೀವಿ. ಇಲ್ಲ ಮಾಡ್ಬೇಕು ಅಂದ್ಕೊಂಡಿದೀವಿ, ಇನ್ನ ಮಾಡ್ಲಿಲ್ಲ, ಮಾಡ್ತೀವಿ. ಟಕ್ಕರು ಟಮಟೆ ಏಟು ಗಿಲ್ಲಿಗೆಲ್ಲ ಗಿಲ್ಲಿ ಓಲ್ಡ್ ರೀಚ್ ಆಗಿದ್ದಾರೆ. ಇನ್ನೇನ್ ಗೆಲ್ಲ ಒಂದೇ ಬಾಕಿ. ಈ ತರ ಬಿಗ್ ಬಾಸ್ ಮುಂದೆ ನಡೆಯಲ್ಲ, ಹಿಂದೆ ಆಗಿಲ್ಲ. ಅದಕ್ಕೋಸ್ಕರ ಗಿಲ್ಲಿ ಗೆದ್ದೆ ಗೆಲ್ತಾರೆ. ಓಟಿಂಗ್ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು. ಈಗ ಇದು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಕುರಿ ತಂದೆ ತತ್ತೀವಿ, ಸಾಕ್ತಿವಿ. ಬರೀ ಅಣ್ಣ ಬಣಿನಲ್ಲಿ ಇದ್ದಿದ್ದಲ್ಲ ಅಣ್ಣ. ಇಲ್ಲಿ ಆಚೆ ಕಡೆ ಬಂದು ಹೊರಗಡೆ ಜನ ನೋಡೋಣ, ಅಭಿಮಾನಿಗಳು ಮಣಿನಕ್ಕೊಂದವನೆ ಅಂತ ಶ್ರೀಮಂತಿಕೆ ಇಲ್ಲ ಅಂತ ಅನ್ಕೋಬೇಡ. ಶ್ರೀಮಂತಿಕೆ ಏನಾದ್ರೆ ಬಡತನ ಇದೆ. ದುಡ್ಡು ಕೊಟ್ಟು ಕಳಿಸಿರೋದಿಲ್ಲ, ಒಮ್ಮ ಪ್ರೀತಿ ವಿಶ್ವಾಸದಿಂದ ಬಂದು ಸೇರಿದಂತ ಅಭಿಮಾನಿಗಳು ಇವರೆಲ್ಲ ಯಾರು ಒಂದು ರೂಪಾಯಿ ಕೊಟ್ಟು ಕಳಿಸಿಲ್ಲ. ಅವರು ಪ್ರೀತಿ ವಿಶ್ವಾಸದಿಂದ ಮನಸ್ಸಿಂದ ಬಂದಿರೋದು. ಬೆಂಗಳೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಎಲ್ಲ ಅಭಿಮಾನಿಗಳು. ಅವ್ರೇಂತಂದ್ರೆ ನ್ಯಾಯಯುತವಾಗಿರ್ಬೇಕು. ಕಪ್ ಕೊಡ್ಬೇಕಾದ್ರೆ ಸುದೀಪ್ ಅಣ್ಣವರು ನ್ಯಾಯಯುತವಾಗಿ ಹೇಳಿ ಅದನ್ನ ಗೆಲ್ಲಿಸ್ಬೇಕಂತ ಕೇಳ್ಕೊತಾ ಇದೀವಿ. ಕೊಟ್ಟೆ ಕೊಡ್ತಾರ. ಸಾವುಕಾರ ಹೇಳ್ಕೊತ ಇಲ್ಲಿ ದುಡ್ಡಲ್ಲ ಗಿಲ್ಲಿ ಹೇಳಾಗೋಗಿದೆ. ದುಡ್ಡು ಯಾರು ಬೇಕಾದ್ರೆ ಸಂಪಾದನೆ ಮಾಡೋದು ಹೋಗುತ್ತೆ ಬರುತ್ತೆ. ಅದೇ ಪ್ರೀತಿ ಅನ್ನೋದು ಅದು ನಮ್ಮ ಆಟದಲ್ಲಿದೆ. ಗಿಲ್ಲಿ ಪ್ರೀತಿ. ಬಣಿನಕ್ಕೊಂದವ್ರೆಲ್ಲ ಬಡವ್ರ ಮಕ್ಕಳು ಅಲ್ಲ ಅಣ್ಣ. ಹೌದಣ್ಣ. ಈ ವಿನ್ನರ್ ಯಾರಾಗ್ಬೇಕು ಅಂದ್ರೆ ಗಿಲ್ಲಿ ಆಗ್ಬೇಕು. ಅಲ್ಲಿರೋರೆಲ್ಲ ಕ್ರೌಡ್ ಅಶ್ವಿನಿ ಮೇಡಮ್ ಏನೋ ಅವ್ರ ಸ್ಕೋಪ್ ಆಗಿ ಹಂಗೆ ಲೆವೆಲ್ ಮಾಡ್ದು. ಅಲ್ಲಿ ನಿಯತ್ತಾಗಿ ಆಡಿರೋ ಗಿಲ್ಲಿ ಗೆಲ್ಬೇಕಾಗಿರೋ ವಾಟ್ ಫಾರ್ ಗಿಲ್ಲಿ. ಕಾವ್ಯ ಚೆನ್ನಾಗ್ ಆಡ್ಲು, ಗಿಲ್ಲಿ ಜೊತೆ ಕಪಲ್ಸ್ ಅಲ್ಲಿ ಬಂದ್ಲು. ಮಧ್ಯ ಇವನ್ ಮಾತ್ ಕೇಳ್ಕೊಂಡು ಗಿಲ್ಲಿ ಜೊತೆ ಅಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಲು. ಅವಳೆಲ್ಲ ಟ್ರೂಲ್ ಇದ್ದಿದ್ರೆ ಅವ್ರೆ ಫಸ್ಟ್ ಸೆಕೆಂಡ್ ಬಂದಿರೋರು. ವಿನ್ನರ್ ಗಿಲ್ಲಿ ಬರೋನು, ರನ್ನರ್ ಕಾವ್ಯ ಬರೋರು. ಅದಕ್ಕೆ ಇವಾಗ ಕಾವ್ಯ ಏನ್ ಗೆಲ್ಲಲ್ಲ, ವಿನ್ನರ್ ಈಸ್ ಗಿಲ್ಲಿ. ಎಲ್ಲರೂ ವೋಟ್ ಮಾಡಿ. ಸುದೀಪ್ ಸರ್ ನೀವ್ ಗಿಲ್ಲಿಗೆ ಕೊಡ್ಬೇಕು. ವೋಟ್ ಎಷ್ಟ್ ಬಂದೈತೋ ಬಿಟ್ಟೈತೋ ಗೊತ್ತಿಲ್ಲ, ಆದ್ರೆ ವೋಟ್ ಫಾರ್ ಗಿಲ್ಲಿ.